ಅವರು ಭಾಗವತರ ಬಗ್ಗೆ ಹೊಗಳ್ತಾ ಇದ್ದೀರಿ, RSS ಸರಿ ಇಲ್ಲ ಅಂತೀರಿ. ಕೇಳಿ, ಅವರು ಹಚ್ಚಿರೋ ಬೆಂಕಿ, ಅವರು ಶುರು ಮಾಡಿರೋ ಬೆಂಕಿ ಅದು. ಆಯ್ತಾ? ಅದಕ್ಕೆ ಮೊದ್ದು ಯಾಕಂದ್ರೆ ಔಟ್ ಆಫ್ ಕಂಟ್ರೋಲ್ ಹೋದ್ರೆ ಹೆಂಗೆ ಸುಷ್ಮಾ ಸ್ವರಾಜ್ ಅನ್ನ ಟ್ರೋಲ್ ಮಾಡಿದ್ರು. ಸುಷ್ಮಾ ಸ್ವರಾಜ್ ಬಿಜೆಪಿಯ ಮಂತ್ರಿ ಆಗಿದ್ರು ಕೂಡ, ನಾಯಕಿ ಆಗಿದ್ರು ಕೂಡ, ಇವಾಗ ದಿವಂಗತ ಆಗಿದ್ದಾರೆ, ಗೌರವವಾಗಿ ಜ್ಞಾಪಿಸ್ಕೊಂತೀನಿ. ಅವರನ್ನೇ ಹೆಂಗೆ ಟ್ರೋಲ್ ಮಾಡಿದ್ರು ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ವಿಷಯವನ್ನ ಬಿತ್ತಾ ಇದ್ದಾರೆ. ವಿಜೇಂದ್ರ ಅವ್ರು ಈಗ ಏನ್ ಮಾಡ್ಬೇಕು ಹೇಳಿ? ಕಾಂಗ್ರೆಸ್ ನಾಯಕರು ಈ ತರ ಮಾತಾಡ್ತಾರಪ್ಪ, ನೀವೆಲ್ಲ ವಿಷ ಬಿತ್ತುತ್ತೀರಿ, ನೀವು ಗಾಂಧೀಜಿಗೆ ಬಾಣ ಬಿಡ್ತೀರಿ, ನೀವು ಗಾಂಧೀಜಿನ ಸಾಯಿಸ್ತವರು RSS ಸೇರಿದಂಥವ್ರೆ, ಷಡ್ಯಂತ್ರ ಮಾಡಿದ್ರು, ಷಡ್ಯಂತ್ರದ ಭಾಗವಾಗಿ ಇದರಲ್ಲಿ ಸಾವರ್ಕರ್ ಕೂಡ ಇದ್ದರು, ಇಲ್ಲ ಸಾಕ್ಷಿಗಳಾದರೂ ಸಿಕ್ಕಲಿಲ್ಲ, ಸಾವರ್ಕರ್ ಇದ್ದರು ಅನ್ನೋದಕ್ಕೆ ಬೇರೆ ವಿಚಾರ. ಸಾವರ್ಕರ್ ಸಾರಿ ಕೇಳ್ಬಿಟ್ರು, ಪೆನ್ಷನ್ ತೊಗೋತಾ ಇದ್ರು. ಅವತ್ತಿಗೆ ಹೆಚ್ಚು ಕಡಿಮೆ ಒಬ್ಬ ಡಿ ಸಿಗೆ ಬರೋ ಸಂಬಳದ ಸರಿಸಮಾನವಾಗಿ ಅವ್ರು ಪೆನ್ಷನ್ ತೊಗೋತಾ ಇದ್ರು. ಇದೆಲ್ಲ ಇದ್ದಾಗ ಸ್ವಾತಂತ್ರ್ಯ ಹೋರಾಟದ ಕಾಂಟ್ರಿಬ್ಯೂಷನ್ 75 ವರ್ಷಗಳಾದ್ಮೇಲೆ ಇವತ್ತು ಚರ್ಚೆ ಮಾಡೋದು ಪ್ರಸ್ತುತವಾಗುತ್ತಾ? ಇವತ್ತಿನ ದಿನಗಳಲ್ಲಿ ನೀವು BJP ವರ್ಸಸ್ ಕಾಂಗ್ರೆಸ್ ಸೆಣಸಾಡಿ ಮಧ್ಯದಲ್ಲಿ RSS ಅನ್ನೋ ಶೀಲ್ಡ್ ನೀವು ಇಟ್ಕೊಳ್ಳೋದು, ಅವ್ರು RSS ಅನ್ನೋ ಒಂದು ವಿಚಾರದ ಬಗ್ಗೆ ಅವ್ರು ಅದಕ್ಕೆ ಬಾಣ ಬಿಡೋದು ಯಾಕೆ? ಸರ್, ತಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನಾವು RSS ಅಂತ ಶೀಲ್ಡ್ ಇಟ್ಕೊಂಡಿಲ್ಲ ನಾವು. ಅವ್ರು ನೋಡಿ, ಈಗ ಒಂದು ದೇಶಭಕ್ತ ಸಂಘಟನೆ, ನಾನು ಈಗಾಗಲೇ ಹೇಳಿದೆ, ರಾಷ್ಟ್ರ ನಿರ್ಮಾಣದಲ್ಲಿ ತನ್ನದೇ ಆದಂತ ಕೆಲಸ ಕಳೆದ 100 ವರ್ಷದಲ್ಲಿ ಮಾಡ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂತವರು ಕಾಂಗ್ರೆಸ್ನವರು, ಅವರಿಂದ ದೇಶಭಕ್ತರು ನೀವು ಅಂತ ಕೇಳ್ತಾರೆ ಅವರು. ನಿಮಗೆ ಈಗ ತಾನೇ ನಮ್ಮ RSS ವೇಣುಗೋಪಾಲ್ ವಕ್ತಾರರು ಅವರು ತಿಳಿಸಿದ್ರು, ವೇಣುಗೋಪಾಲ್ ಅವರು, ಅದಕ್ಕೆ ಆ ವಿಚಾರಕ್ಕೆ ಅದಕ್ಕೇನು ಅಂತ ಅವ್ರು ಕ್ಲಾರಿಟಿ ಕೊಟ್ಟಾಗಿದೆ. ಸರ್, ಇವ್ರು ಹೇಳ್ತಾರಲ್ವಾ ಅಂಬೇಡ್ಕರ್ ಅವರು ಹಾಗೆ ಹೀಗೆ ಅಂತ. ಅಂಬೇಡ್ಕರ್ ಜಿ ಅವರು 1939ರಲ್ಲಿ ಪೂನಾದಲ್ಲಿ RSS ಕ್ಯಾಂಪ್ ಹೋಗ್ತಾರೆ ಸರ್. ಏನ್ ಹೇಳ್ತಾರೆ ಸರ್? ನಾನು ಬೇಕಾದ್ರೆ ನಿಮಗೆ ಇದು ತೋರಿಸ್ತೀನಿ. ಐ ಆಮ್ ಸರ್ಪ್ರೈಸ್ ಟು ಫೈಂಡ್ ದ ಸ್ವಯಂ ಸೇವಕ್ ಮೂವಿಂಗ್ ಅಬೌಟ್ ಇನ್ ಅಬ್ಸಲ್ಯೂಟ್ ಇಕ್ವಾಲಿಟಿ ಅಂಡ್ ಬ್ರದರ್ಹುಡ್ ವಿತೌಟ್ ಈವನ್ ಕೇರಿಂಗ್ ಟು ನೋ ದ ಕ್ಯಾಸ್ಟ್ ಅಂಡ್ ಅದರ್ ಥಿಂಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಜಾತಿ ಧರ್ಮಗಳನ್ನ ಮೀರಿದ ಸಹೋದರತ್ವವನ್ನು ನಾನು ಕಾಣ್ತಾ ಇದ್ದೀನಿ ಅಂತ. ಅಂಬೇಡ್ಕರ್ ಅವ್ರು ಹೇಳದ ಮತ್ತೆ ಸುಳ್ಳ? ಅವ್ರು ಅಂಬೇಡ್ಕರ್ ಅವ್ರು ಹೇಳಿದ್ರು ನೋಡಿ. ಅಂಬೇಡ್ಕರ್ ಜಿ ಅವ್ರ ಬಗ್ಗೆ ಇಷ್ಟೊಂದು ಮಾತಾಡುವಂತ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವರು ಅವ್ರನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿದಂತವ್ರು ಕಾಂಗ್ರೆಸ್ ಅವರು ಅಲ್ಲ ರೀ. ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ, ಅಂಬೇಡ್ಕರ್ ಅವರೇ ಬರ್ತಾರೆ. 2 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದೀರಾ. ನಾಚಿಕೆ ಆಗ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ದಯವಿಟ್ಟು ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ದಯವಿಟ್ಟು ರಮಾಕಾಂತ್ ಸರ್ ಇದ್ದಾರೆ. TV5 ಕಡೆಯಿಂದ ರಮಾಕಾಂತ್ ಸರ್ ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರು ಇದ್ದಾರೆ. ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ಅಂಬೇಡ್ಕರ್ ಜಿ ಅವ್ರ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ ಅವರು ಅವ್ರನ್ನ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ರು. ಆಯ್ತು ಸರ್, ಕೇಳಿಸ್ಕೊಳ್ಳಿ ಸರ್, ಅವ್ರನ್ನ ಎಲೆಕ್ಷನ್ ಏಜೆಂಟ್ ಯಾರು ಸ್ವಾಮಿ? ಅಂಬೇಡ್ಕರ್ ಜಿಗೆ ಎಲೆಕ್ಷನ್ ಏಜೆಂಟ್ ಇದೇ ಸ್ವಯಂ ಸೇವಕ ಅಂಬೇಡ್ಕರ್ ಅವರೇ ಪತ್ರ ಬರೆದಿದ್ದಾರೆ. ಯಾರು ಸೋಲಿಸಿದ್ರು ಅಂತ ಇಲ್ಲಿ ವಿಜೇಂದ್ರ ಅವರೇ ಒಂದು ವಿಷಯ ಹೇಳ್ತೀನಿ. ಎಲೆಕ್ಷನ್ ಅಂದ್ರೆ ಏನು? ಸ್ಪರ್ಧೆ ಖಂಡಿತ ಸ್ಪರ್ಧೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ವಿಜೇಂದ್ರ ಅವ್ರ ಕಡೆಯಿಂದ ಒಬ್ರು ಕ್ಯಾಂಡಿಡೇಟ್ ನಿಂತಿರ್ತಾರೆ, ಅವ್ರ ಕಡೆಯಿಂದ ಒಬ್ರು ಕ್ಯಾಂಡಿಡೇಟ್ ನಿಂತಿರ್ತಾರೆ. ಇಬ್ರು ಗೆಲ್ಲಬೇಕು ಅಂತ ನಿಂತಿರೋರು. ಸೋಲು ಆಗಬಹುದು, ಗೆಲುವು ಆಗಬಹುದು. ಅದಕ್ಕೆ 75 ವರ್ಷಗಳಾದ್ಮೇಲೆ ಅಥವಾ 65 ವರ್ಷಗಳು ದಾಟದ ಮೇಲೆ ಈ ಎಲೆಕ್ಷನ್ ಸೋಲಿಸ್ಬಿಟ್ರು ಅಂತ ಹೇಳಿ ಅವತ್ತಿಗಿದ್ದ ಅಂಬೇಡ್ಕರ್ ಅವ್ರ ಬಗೆಗಿನ ವ್ಯಾಲ್ಯೂ 75 ವರ್ಷಗಳಾದ್ಮೇಲೆ ಅವರು ಹೆಮ್ಮರವಾಗಿ ಬೆಳೆದಿರೋದಕ್ಕೂ ಅಗಾಧ ವ್ಯತ್ಯಾಸಗಳಿದೆ ಸರ್. ಖಂಡಿತವಾಗಿ ಸೋಲ್ಸ್ಬಿಟ್ರು ಅನ್ನೋದು ಒಂದು ವ್ಯಾಲಿಡ್ ಆರ್ಗ್ಯುಮೆಂಟ್ ಆಗುತ್ತೆ. ಎಲೆಕ್ಷನ್ ಸ್ವಾಮಿ, ಎಲೆಕ್ಷನ್ ಸ್ವಾಮಿ ಅದು ಸತ್ಯ ಹೇಳಿದ್ರೆ ಅವ್ರು ಸಡಿಲಿಕ್ಕೆ ಒಂದು ನಿಮಿಷ ನಾನು ಇನ್ನು ಕಂಟಿನ್ಯೂ ಮಾಡ್ತೇನೆ ಸರ್. ಈಗ ಆಯ್ತಲ್ಲ ಸರ್, ಸೋಲ್ಸ್ಬಿಟ್ರು, ಯಡಿಯೂರಪ್ಪ ಅವರು ಸೋಲ್ಸ್ಬಿಟ್ರು, ಕುಮಾರಸ್ವಾಮಿ ಸೋಲ್ಸ್ಬಿಟ್ರು. 100 ವರ್ಷ ಆದ್ಮೇಲೆ ಇದು ಮಾತಾಡ್ಬಿಟ್ಟು ಜಾತಿ ನಾಯಕನ ಸೋಲ್ಸ್ಬಿಟ್ರು ಅಂತ ಮಾತಾಡಕ್ಕಾಗುತ್ತಾ? ಸರ್, ಈಗ ಇಷ್ಟೊಂದು ಹೇಳ್ತಾರಲ್ಲ ಅಂಬೇಡ್ಕರ್ ಜಿ ಬಗ್ಗೆ, ಇವ್ರು ಪ್ರಧಾನಿಗಳಾದಾಗ ಇವರೇ ಭಾರತ ರತ್ನ ತಗೊಂಡ್ಬಿಟ್ರು. ಅಂಬೇಡ್ಕರ್ ಜಿಗೆ ಯಾರು ಕೊಟ್ಟಿದ್ದು? 1990ರಲ್ಲಿ ಜನತಾ ಪಾರ್ಟಿ ಕೊಟ್ಟಿದ್ದು. ಬಿಜೆಪಿ ಸಪೋರ್ಟೆಡ್ ಜನತಾ ಪಾರ್ಟಿ ಕೊಟ್ಟಿದ್ದು ಅವರಿಗೆ ಭಾರತ ರತ್ನ. ಇವತ್ತು ಕೂಡ ನಟರಾಜ್ ಗೌಡ್ರೆ ನೀವು ಡಿಸ್ಟರ್ಬ್ ಮಾಡ್ಬಾರ್ದು ಸರ್. ತಾವು ಹಿರಿಯರಿದ್ದೀರಿ, ನಾವು ಮಾತಾಡ್ಬೇಕಾದ್ರೆ ಕೇಳಿಸ್ಕೋಬೇಕು. ದಯವಿಟ್ಟು ನೀವು ಇದನ್ನ ನೀವು ಮಾತಾಡಿ. ನೀವು ನೋಡಿ, ನೀವು ಏನೇನು ಹೇಳಿದ್ರೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಕೇಳಬೇಕು, ತಾಳ್ಮೆ ಇರ್ಬೇಕು. ಹಿರಿಯರಿದ್ದೀರಾ? ನಾನು ಹೇಳೋದು ನೋಡಿ ಸರ್, ಅದಾದ ನಂತರ ಮೋದಿಯವರು ಏನು ಕಳೆದ 11 ವರ್ಷ ಆಡಳಿತದಲ್ಲಿ ಪಂಚತೀರ್ಥಗಳು ಅಂತ ಮಾಡಿದ್ದಾರೆ ಸರ್. ಏನದು ಅಂಬೇಡ್ಕರ್ ಜಿಗೆ ಸಂಬಂಧಪಟ್ಟಂತ ಎಲ್ಲ ಏನೇನು ಸ್ಥಳಗಳಿದೆ ಅದನ್ನೆಲ್ಲ ಅಭಿವೃದ್ಧಿ ಮಾಡಿ. ಯಾಕೆ ಕಾಂಗ್ರೆಸ್ ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ? ಕಾಂಗ್ರೆಸ್ ಅವ್ರು ಮಾಡಿದ್ದೇನಪ್ಪಾ ಅಂದ್ರೆ ಸುಮ್ಮನೆ ಅವ್ರ ಹೆಸರಲ್ಲಿ, ಅಂಬೇಡ್ಕರ್ ಜಿ ಅವರ ಹೆಸರಲ್ಲಿ ಸುಮ್ಮನೆ ಸುಳ್ಳು ಹೇಳಿ ತಿದ್ದುಪಡಿ ಮಾಡಿಲ್ವಾ ಸರ್? ಒಬ್ರು ಹೇಳ್ಬಿಡ್ಲಿ ತಿದ್ದುಪಡಿ ಮಾಡಿಲ್ಲ ಅಂತ ಹೇಳ್ಬಿಡ್ಲಿ. ಕೇಳ್ತಿರೋದು ಬಿಜೆಪಿದಲ್ಲ, RSS ಕೇಳ್ತಾ ಇದ್ದೀನಿ. ನೀವು RSS ವಕಾಲ ತಗೊಳ್ಳೋದು ಯಾಕೆ? ಏನ್ ನಿಮ್ಗೂ ಈಗ ನೋಡಿ ಸರ್, ನೀವೀಗ ನೋಡಿ, ನಾವು ನೋಡಿ ಸರ್, RSS ಒಂದು ದೇಶ ಒಂದು ಕಟ್ತಾ ಇರುವಂತ ಒಂದು ಸಂಘ. ನಾನು ಈಗಾಗಲೇ ಬಿಜೆಪಿ ಏನ್ ಮಾಡ್ತಾ ಇದೆ? ಬಿಜೆಪಿ ಅಂತ ಇಲ್ಲ, ದೇಶ ಕಟ್ತಾರೆ ಬಿಜೆಪಿ ಅಲ್ವಾ? ಕೇಳಿಸ್ಕೊಳ್ಳಿ ರಮಾಕಾಂತ್ ಸರ್, ಒಂದು ನಾನು ಅವಾಗ್ಲೇನೆ ಹೇಳಿದೆ ನಿಮ್ಗೆ,
ಬರೀ ಬಿಜೆಪಿ ಅವರು ಅಷ್ಟೇ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡುವಂತ ಬರೀ ಬಿಜೆಪಿ ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಇದ್ದಾರೆ. ತಾವು ಇದನ್ನೇ ಕೂಡ ತಮ್ಮಲ್ಲಿ ಟಿವಿಗಳಲ್ಲಿ ನೋಡಿರಿ. ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ಸ್ವಯಂ ಸೇವಕ ಆಗಿದ್ದೆ ಅಂತ ಹೇಳಿ. ಆಮೇಲೆ ಏನಾಯ್ತು ತಮಗೂ ಗೊತ್ತಿದೆ, ಸಾರಿ ಕೇಳಿಸಿದ್ರು, ಎಲ್ಲ ಆಯ್ತು. ಆದ್ರೆ ಇವ್ರು ನೋಡಿ, ಬಹಳಷ್ಟು ಜನ ಈಗ ತಮ್ಮ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ಯಾವ್ದೋ ಒಬ್ಬ ಕಾಂಗ್ರೆಸ್ ಶಾಸಕರು ಅವರ ಒಂದು ಸ್ಕೂಲಲ್ಲಿ ಪಥಸಂಚಲನ ಮಾಡಕ್ಕೆ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಏನಾಗ್ತಾ ಇದೆ ಅಂದ್ರೆ ನೋಡಿ ಸರ್, ಒಂದು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ 2.5 ವರ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆಡಳಿತಕ್ಕೆ ಬಂದ್ಬಿಟ್ಟು ಸಚಿವರಾಗಿ IT-BT ಮಿನಿಸ್ಟರ್ ಆಗಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರ ಅಂತ ತೋರಿಸ್ಬಿಡಿ ಸರ್. ಏನಾಗ್ತಾ ಇದೆ, ಕಂಪ್ನಿಗಳೆಲ್ಲ ಬೆಂಗಳೂರು ಬಿಟ್ಟು ಹೋಗ್ತಾ ಇದೆ ಸರ್, ಚರ್ಚೆ ಮತ್ತೆ ಮೂಲ ಸೌಕರ್ಯ ಕೊಡ್ತಿಲ್ಲ ಅಂತ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ.